ಚಪಾತಿ, ರೊಟ್ಟಿ, ನಾನ್, ಪುಲ್ಕ ಹಾಗೆಯೇ ರೈಸ್ಗೆ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುವಂತಹ ಒಂದು ಅದ್ಭುತವಾಗಿರುವಂತಹ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಬೆಂಡಿ ಮಸಾಲೆನ ತುಂಬಾ ಸುಲಭವಾಗಿ ಮನೆಯಲ್ಲಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಖಂಡಿತವಾಗ್ಲೂ ಈ ರೆಸಿಪಿ ಒಮ್ಮೆ ನಿಮ್ಗೆ ಟ್ರೈ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ಈ ಬೆಂಡಿ ಮಸಾಲೆನ ಮಾಡಲಿಕ್ಕೆ ನಾನೊಂದು ಸ್ವಲ್ಪ ಬೆಂಡಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಕಂಪ್ಲೀಟಾಗಿ ಒರೆಸಿ ಅಥವಾ ಡ್ರೈ ಮಾಡಿಬಿಟ್ಟು ಇಷ್ಟು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಒಂದು ಚೂರು ನೀರಿನ ಪಸ ಇರಬಾರ್ದು. ನೀರಿನ ಪಸ ಇದ್ದರೆ ಆಮೇಲೆ ಲೋಳೆ ಆಗುತ್ತೆ. ನೋಡಿ, ಈ ಥರ. ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿಯನ್ನು ಹಾಕೋಬೇಕು, ಒಂಚೂರು ಉಪ್ಪು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಪುಡಿ, ಕಡಲೆ ಹಿಟ್ಟು ಅಂದರೆ ನಾರ್ಮಲ್ ಆಗಿ ಹುರಿ ಕಡಲೆ ಹಿಟ್ಟು ಬರುತ್ತಲ್ವ ಅದು. ಇಷ್ಟನ್ನು ಹಾಕ್ಕೊಂಡು ಒಂಚೂರು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಯಾಕೆಂತಂದರೆ ನಾವು ಬೆಂಡಿನ ಫ್ರೈ ಮಾಡಲಿಕ್ಕಿರುತ್ತಲ್ವ, ಆವಾಗ ಲೋಳೆ ಆಗಲ್ಲ ಈ ಥರ ಮಾಡಿದರೆ, ಮತ್ತು ಮಸಾಲೆದು ರುಚಿ ಕೂಡ ಚೆನ್ನಾಗಿರುತ್ತೆ. ಜಸ್ಟ್ ಈ ಥರ ಕೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಸರಿಯಾಗಿ ಎಲ್ಲದಕ್ಕೂ ಕೋಟ್ ಆಗಬೇಕು. ಇವಾಗ ಇದು ರೆಡಿ ಆಗಿದೆ. ಇದನ್ನ ಇವಾಗ ನಾವು ಫ್ರೈ ಮಾಡಬೇಕು. ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದನ್ನ ಚೂರು ಬಿಸಿ ಮಾಡಿಕೊಂಡು ಮೀಡಿಯಮ್ ಉರಿ ಇಟ್ಕೊಳ್ಳಿ. ಅದಾದ ನಂತರ 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ. ನಾನು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಇವಾಗ ನಾವು ಕೋಟ್ ಮಾಡಿರುವಂತಹ ಬೆಂಡಿನ ಹಾಕೋಬೇಕು. ಮೀಡಿಯಮ್ ಉರಿ ಇಟ್ಕೊಂಡೆ ಈ ಬೆಂಡೆನ ನೀಟಾಗಿ ಫ್ರೈ ಮಾಡಬೇಕು. ಇದೆಷ್ಟು ಫ್ರೈ ಆಗಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು 90% ಬೇಯಬೇಕು. ಅಲ್ಲಿ ತನಕ ನಾವಿದನ್ನ ಫ್ರೈ ಮಾಡಬೇಕು. ಸ್ವಲ್ಪ ಮಗುಚುತ್ತಾ ಒಂದು ಸೈಡಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಬಿಟ್ಟು ಅದಾದ ನಂತರ ಮತ್ತೆ ಮಗುಚಿ ಹಾಕ್ತಾ ಇದನ್ನ, ಅಂದರೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡೋಣ. ಬೆಂಡೆ ಫ್ರೈ ಮಾಡ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೆ ಉರಿನ ಹೈ ಫ್ಲೇಮ್ ಇಡೋದು ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಈಕ್ವಲ್ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಚೂರಾಗಲಿ. ನೋಡಿ, ಇಷ್ಟು ಫ್ರೈ ಆಗಿರೋದು ಸಾಕು. ಅಟ್ಲೀಸ್ಟ್ ಒಂದು 80-90% ಫ್ರೈ ಆದರೆ ಆಮೇಲೆ ನಮಗೆ ಮಸಾಲ ಮಾಡುವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೊಂದು ನಾನು ನಿಮ್ಗೇನು ಹೇಳಬೇಕು ಅಂತಂದರೆ, ನೋಡಿ, ನಾನು ಈ ಕಡಲೆ ಹಿಟ್ಟು ಹಾಕಿದ್ದೀನಲ್ವ, ಅದರಿಂದ ಒಂಚೂರು ಲೋಳೆಯಾಗಿ ಆಗಿಲ್ಲ. ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಇದು ಫ್ರೈ ಮಾಡಿರೋ ಬೆಂಡೆನ ತೆಗೆದಿಟ್ಟಿದ್ದೇನೆ. ಈಗ ಬೆಂಡಿ ಮಸಾಲನ ಮಾಡೋಣ. ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಅದನ್ನ ಒಂಚೂರು ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದ ನಂತರ 2-3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಬೇಕು. ನಾನು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಒಂದು ಸ್ವಲ್ಪ ಸಿಡಿಲಿಕ್ಕೆ ನಾವು ಬಿಡಬೇಕು. ಸಾಸಿವೆ ಜೀರಿಗೆ ಸಿಡಿದಾದ ನಂತರ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 2 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಇದನ್ನ ಈಗ ತುಂಬಾ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಸೂಪರ್ ಆಗಿ ಬೆಂಡೆ ಮಸಾಲೆ ರೆಡಿ ಆಗುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೇನೆ. ಇದನ್ನು ಕೂಡ ಹಾಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಜಾಸ್ತಿ ಇಟ್ಕೊಳ್ಳೋದು ಬೇಡ, ಮೀಡಿಯಮ್ ಉರಿ ಇದ್ರೆ ಸಾಕು. ಈಗ ಇದಕ್ಕೆ ನೋಡಿ, ಇದು ಟೊಮೆಟೊ ಪ್ಯೂರಿ, ಅಂದರೆ ಒಂದು 3 ಟೊಮೆಟೊನ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡಿದ್ದೇನೆ. ಅದನ್ನ ಹಾಕೊತಾ ಇದ್ದೇನೆ. ಸ್ವಲ್ಪ ಉಪ್ಪು, ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಟ್ಟು ಒಂದು 2 ನಿಮಿಷ ಈ ಟೊಮೆಟೊ ಪ್ಯೂರಿ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ. ನೋಡಿ, ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಇಲ್ಲದಿದ್ದರೆ 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ, ಅಂದರೆ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿನೂ ಹಾಕೋಬಹುದು. 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಕಮ್ಮಿ ಉರಿ ಇಟ್ಕೊಂಡು ಇದನ್ನ ಈಗ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು 2-3 ನಿಮಿಷ ಈ ಥರ ನಾವಿದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಸಾಲದು ಹಸಿ ಫ್ಲೇವರ್ ಹೋಗಬೇಕು. ನಿಮಗೆ ಮಸಾಲದು ಒಳ್ಳೆ ಫ್ಲೇವರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಈ ಥರ ಮಿಕ್ಸ್ ಮಾಡ್ತಾನೇ ಇರೆ. ಅಂದರೆ ಒಂದು 2-3 ನಿಮಿಷ ಅಷ್ಟೇ. ಇವಾಗ ಉರಿಯನ್ನು ಮೆಲ್ಲ ಇಟ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಇದಕ್ಕೆ ಮೊಸರನ್ನು ಹಾಕೋಬೇಕು. ಮೊಸರು ಹಾಕಿ ಕಮ್ಮಿ ಉರಿ ಇಟ್ಕೊಂಡೆ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿದ್ನ 1 ನಿಮಿಷ ಈ ಥರ. ಇವಾಗ ಒಂಚೂರು ಬೇಕಾದರೆ ನೀರು ಹಾಕೋಬೋದು. ಒಂಚೂರು ಇದನ್ನ ತೆಳ್ಳಗೆ ಮಾಡ್ಕೋಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ. ನಾನೊಂದು 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೇನೆ. ಸ್ವೀಟ್ ಫ್ಲೇವರ್ ನನಗೆ ಇಷ್ಟ. ನಿಮಗೆ ಸ್ವೀಟ್ ಫ್ಲೇವರ್ ಇಷ್ಟದಿದ್ದರೆ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಉಪ್ಪು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಸಾಲಕ್ಕೆ ಟೇಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೂರು ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು 2-3 ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. 2-3 ನಿಮಿಷ ಆದ ನಂತರ ಚೆನ್ನಾಗಿ ಕುದಿದಿರುತ್ತಲ್ವ ಮಸಾಲ, ಓಪನ್ ಮಾಡಿಕೊಂಡು ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫೈನಲ್ ಆಗಿ ನಾವಿದಕ್ಕೆ ರೆಡಿ ಮಾಡಿಟ್ಟಿರುವಂತಹ ಬೆಂಡೆನ ಹಾಕೋಬೇಕು. ಬೆಂಡೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮುಚ್ಚಿಟ್ಬಿಟ್ಟು 2-3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡೋಣ. ಬೆಂಡೆ ಚೆನ್ನಾಗಿ ಮಸಾಲೆ ಜೊತೆ ಬೇಯುತ್ತೆ. ನಮ್ಮದು ಬೆಂಡೆ ಮಸಾಲ ರೆಡಿ ಆಗುತ್ತೆ. ಈಗೊಂದು 3-4 ನಿಮಿಷ ಆಗಿದೆ. ಬೆಂಡೆ ಚೆನ್ನಾಗಿ ಬೆಂದಿದೆ. ಸೂಪರ್ ಆಗಿರುವಂತಹ ಬೆಂಡೆ ಮಸಾಲ ಕೂಡ ರೆಡಿ ಆಗಿದೆ. ಇಷ್ಟೇ, ಸ್ಟವನ್ನು ಬಂದ್ ಮಾಡಿಬಿಡ್ಬೋದು. ಇಷ್ಟೇ ನೋಡಿ, ಸೂಪರ್ ಆಗಿರುವಂತಹ ಬೆಂಡೆ ಮಸಾಲ ಹೋಟೆಲ್ ಸ್ಟೈಲಲ್ಲಿ ರೆಡಿ ಆಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಇದು ಮಾಡೋದಕ್ಕೆ ಕೂಡ ತುಂಬಾ ಸುಲಭ ಇದೆ. ರೊಟ್ಟಿ ಇರ್ಬೋದು, ಚಪಾತಿ, ನಾನ್, ಪುಲ್ಕ ಅಥವಾ ಅನ್ನದ ಜೊತೆ ಕೂಡ ಸೈಡ್ ಡಿಶ್ ಆಗಿ ಅಥವಾ ನೆಂಚ್ಕೊಂಡು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಡಿಫ್ರೆಂಟ್ ಆಗಿರುವಂತಹ ಬೆಂಡೆ ಮಸಾಲನ ಟ್ರೈ ಮಾಡಿ. ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಮಾಡಿ ತಿಂತೀರ, ಅಷ್ಟು ರುಚಿಯಾಗಿರುತ್ತೆ ಇದು. ರೆಸಿಪಿನ ಟ್ರೈ ಮಾಡಿ. ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.